ನನ್ನ ಪಕ್ಷ ಹಾವಡಾನಿ ಪಕ್ಷ. ನನ್ನ ಹೆಸರು ನಾಗಮ್ಮ ಅಂತ್ರಿ. ನಿಮ್ದೇನ ಸಮಸ್ಯೆ ಆಗ್ಲಿ ನಾ ಪರಿಹರಿಸ್ತೇನೆ. ಎಲ್ಲಾರ ಮನೆಗೂ ಒಂದೊಂದು ನಳ ಹಾಕಿಸ್ತೇನೆ. ನಿಮ್ ರೈತರ ಸಾಲ ನಾ ಮನ್ನಾ ಮಾಡ್ತೇನೆ. ಎಲ್ಲಾರು ಹೊಲ್ದಾಗ ಬೋರ್ ನಾ ಹಾಕಿಸ್ತೇನೆ. ನಿಖಿಲ್ ಎಲ್ಲದಿಯಪ್ಪ? ಅಲ್ಲೇನ್ ಮಾಡ್ತಿದ್ಯಾ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಳಿಯಾಳ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ನನ್ನ ಗುರು ಹಿರಿಯರೇ, ನಾನು ನಿಮ್ಮ ಮುಂದೆ, ನನ್ನ ಹೆಸರು ದುರ್ಗಪ್ಪ. ನಾನು ಕಪ್ಪೆ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತುಕೊಳ್ಳಲು ಸಂತೋಷವಾಗಿದೆ. ನೀವಾಗಲೇ ನೋಡ್ತಿರ್ಬೋದು, ಈ ಹಳ್ಳಿಯಲ್ಲಿ ಶೌಚಾಲಯದ ಕಮ್ಮಿ ಇದೆ. ಅದಕ್ಕಾಗಿ ಎಷ್ಟೋ ಜನ ಕಿಲೋಮೀಟರ್ ಗಟ್ಟಲೆ ತಮ್ಮ ದಿನಚರಿ ಮುಗಿಸಲು ಹೋಗುತ್ತಿದ್ದಾರೆ. ಆದ್ರಿಂದ ಎಷ್ಟೋ ರೋಗ ಹರಿದಾಡ್ತಾ ಇದೆ, ಅಷ್ಟು ಹಾಗೂ ಸಾವು ನೋವು ಸಂಭವಿಸ್ತಾ ಇದೆ. ಈ ಸಾರಿ ನೀವೇನಾದ್ರೂ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿದರೆ, ನಿಮ್ಮ ಸಹಕಾರದಿಂದ ನಾನೇನಾದ್ರೂ ಗೆದ್ದರೆ ನಿಮಗೆ ಮನೆಗೂ ಒಂದು ಶೌಚಾಲಯ ಕಟ್ಟಿಸಿಕೊಡ್ತೀನಿ. ಹಾಗೆ ನನ್ನ ಅಕ್ಕ ತಂಗಿಯರಿಗೆ 10 ಗ್ರಾಂ ಬಂಗಾರ ಫ್ರೀ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೆ 1 ಎಣ್ಣೆ ಬಾಟಲ್ ಫ್ರೀ. ನಿಮ್ಮ ಸಹಕಾರದಿಂದ ನಾನೇನಾದ್ರೂ ಗೆದ್ದು ಬಂದ್ರೆ ಈ ಎಲ್ಲ ಭರವಸೆಯನ್ನು ನಾನು ಪೂರೈಸ್ತೇನೆ. ಧನ್ಯವಾದಗಳು. ದೃಶ್ಯ 2 ಕುಡುಕನ ಪಾತ್ರ. ಏನಪ್ಪಾ ಎಲೆಕ್ಷನ್ ಬಂದೈತಿ, ಇನ್ನೂರು ಯಾರು ಬಂದೇ ಇಲ್ಲ ನನ್ನ ಕಡೆ. ಬಾಬಾ ಬಂದಿದೆ ಇಲ್ಲೇ ವಿಷಯ ಏನ್ ಮಾಡಾತಿಲಿ? ನೈಂಟಿ ಹೊಡೆಯಾತಿದ್ದೆ ನೋಡು. ಮತ್ತೆ ಈಗ ಎಲೆಕ್ಷನ್ ಬಂದು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡಿ ನಮ್ಗೆ ಯಾರು ಬರ್ತಾರ? ನೋಡಪ್ಪ, ನಮ್ ದುರ್ಗಪ್ಪನಿಗೆ ಹಾಕಿದೆ ಅಂದ್ರೆ ಮನೆಗೆ ಶೌಚಾಲಯ ಕಟ್ಟಿಸ್ಕೊಡ್ತಾನೆ. ನಮಗ್ ಬೇಡ, ಕೇಳೋದ್ರ ಕೇಳಪ್ಪ. ಮನೆಗೆ ಶೌಚಾಲಯ ಕಟ್ಟಿಸ್ಕೊಡ್ತಾರಂತ. ಮತ್ತೆ ಎಲ್ಲ ಹೆಣ್ಮಕ್ಳಿಗೆ 10 ಗ್ರಾಂ ಬಂಗಾರ ಕೊಡ್ತಾರೆ. ಅದಾವ್ರಿ ನಮಗ ನಿಮಗೆ ಐತಪ್ಪ. ಮಾಡಪ್ಪ ನಮ್ ದುರ್ಗಪ್ಪಣ್ಣ ನಾ ಬರ್ತೇನೆ ತಡಿ. ನಮ್ ದುರ್ಗಪ್ಪಣ್ಣ ಫೋನ್ ಒಳ್ಳೆ ಬರ್ತೇನೆ ತಡಿ. ಮತ್ತೆ ನಮ್ಗ ಬಾಟ್ಲಿ ಐತಿ. ಒಂದೆರಡು ಬಾಟ್ಲಿ ರೊಕ್ಕ ಆಯ್ತು. ಹಾಕೋಣಂತ ಬರ್ರೆ ಬಸ್ಸಾಗ ಬಾಟ್ಲಿ ಕೊಟ್ಬಿಡ್ರಿ. ಆಯ್ತು ಇದೆ. ದೃಶ್ಯ 3 ಮತದಾನದ ದಿವಸ. Yeah.
ಒಟ್ಟಾಡಿ ತೋರಿಸ್ತೀನಿ ಒಟ್ಟಾಡಿ ಮಳೆ ಬರತ್ರಿ ಮೇಲೆ ಸರಿ ಒಟ್ಟಾಡಿ ಒಟ್ಟಾಡಿ ಕೊಡ್ರಿ ಒಟ್ಟಾಡಿ ಕೊಡ್ರಿ ದುರ್ಗಪ್ಪನವ್ರಿಗೆ ಓಟ್ ಹಾಕ್ಪ ಹೆಣ್ಣಿಗೆ ರೊಕ್ಕನೆ ಓಟ್ ಹಾಕ್ಬಿಡ ಹಾಕ್ತೀವಿ ಮತ್ತೆ ಏನೋ ಹೆಚ್ಚಿಗೆ ಕೊಡ್ತಾನೆ ಹಿಂದಾಗಡಿಸಿ ಏನೇನು ಮಾಡ್ತೀವಿ ತೋರಿಸ್ತೀನಿ ಒಟ್ಟಾಡಿ ಒಟ್ಟಾಡಿ ಪ್ಯಾನ್ ಕಾರ್ಡ್ ರೂಪಾಯಿ ಒಟ್ಟಾಡಿ ತೋರಿಸ ಚೆನ್ನಾಗಿ ನೋಡಿದವನೇನು ಹಾಂ ಹೌದು ಹಾಂ ಮತ್ತೆ ಹಲೋ ಹಲೋ ಬಂದು ಸರಿ ಒಂದು ನಿಮಿಷ ಆ ಚಿಕ್ಕಿ ಹಾಂ ಇದಕ್ಕೆ ಹಲೋ ಹಾಂ ಆಯ್ತು ನೀ ಕಳಿಸ್ಕೊ ಬಸ್ ಬನ್ನಿಂದ ಈಗ ಹಾಂ ಅದು ನೋಡಿದ್ರೆ ಇಬ್ಬರು ನಾನು ಕಾಣತ್ತೆ ಯಾರು ದೃಶ್ಯ 4 ಕಪ್ಪೆ ಪಕ್ಷದ ಗೆಲುವು. ಈ ಸಾರಿ ನೀವು ನಾನು ವೋಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅದಕ್ಕಾಗಿ ನಿಮ್ಗೆ ನಾ ಏನು ಭರವಸೆ ನೀಡಿಲ್ಲ ಎಲ್ಲ ಪೂರೈಸ್ತೇನೆ. ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಎಲ್ಲ ಫ್ರೀ ಮಾಡಿಸ್ತಾ ಇದ್ದೇವೆ. ಹಾಂ, ಧನ್ಯವಾದಗಳು. ದೃಶ್ಯ 6 ದುರ್ಗಪ್ಪನ ನಿವಾಸ 2 ವಾರದ ನಂತರ. ನಮಸ್ಕಾರ, ಏನಂತ ಹೇಳ್ರಿ? ಆರಾಮದಿರಿ? ಆರಾಮದೇನಿ. ನೀವು ಹೆಂಗದಿ? ನಾವು ಆರಾಮದೇವಿ. ಏನಿದ್ರಿ, ಮೊನ್ನೆ ಓಟ್ ಹಾಕಿದ್ವಲ್ಲ, ನೀವು ಹೇಳಿದ್ರಲ್ಲ, ಭರವಸೆ ಕೊಟ್ಟಿದ್ವಲ್ಲ, ಶೌಚಾಲಯ ಎಲ್ಲ ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿ. ಹೌದ್ರಿ, ಈಗಿರೋ ಚುನಾವಣೆ ಮುಂದೆ ತಡ್ರಿ. ಒಂದು ಸ್ವಲ್ಪ ನಮ್ದು ಒಂದು ಸ್ವಲ್ಪ ಕೆಲಸ ಅದಾವ. ಗೌರ್ಮೆಂಟಿಂದ ಏನು ಬಂದಿಲ್ಲ ರೊಕ್ಕ ನಮ್ಗೆ. ಅದಕ್ಕೆ ಒಂದು ಸ್ವಲ್ಪ ದಿನ ತಡ್ರಿ, ನೀವು ಮಾಡಿಸ್ಕೊಡ್ತೇನಂತ. ಹೆಂಗೆ ಯಾಕೆ ಮಾಡತ್ತೀರಿ? ಆದಷ್ಟು ಬೇಗ ಮಾಡಿಸ್ಕೊಡಿ. ನಮ್ದು ಮನೆಯೊಳಗೆ ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗೈತಿ. ಶೌಚಾಲಯ ಸಲುವಾಗಿ ಭಾಳ ತ್ರಾಸ ಆಗತೈತಿ. ನೀವು ಎಲ್ಲ ಮಾಡ್ತೀರ, ಮಾಡಿಕೊಟ್ರೆ ನೀವು ಏನ್ರಿ? ಏನೋ ಮಾಡಿಸ್ತೇ ತಡ್ರಿ, ಹಂಗೆ ಯಾಕೆ ಮಾಡ್ತೀರಿ? ಈಗಿನ ಚುನಾವಣೆ ಮುಂದೆ ಮಾಡಿಸ್ಕೊಡ್ತೇನೆ ತೋರಿ. ಹಾಂ. ನಮಸ್ಕಾರ. ಮತ್ತೇನಾದ್ರಿ ನಿಮ್ಗೆ ಮತ್ತೆ ಬಂದಿದ್ರಲ್ಲ? ನೆನಪಿರ್ತಿತ್ತು ತೋರಿ. ಹೆಂಗಾದ್ರಿ?
ಬಂದಿದ್ರಿ ಎಲ್ಲ ವ್ಯವಸ್ಥೆ ಬಗ್ಗೆ ಮಾಡಿಸ್ಕೊಡ್ತೇನೆ ಅಂತ ಅಂದಿದ್ರಿ. ಅದೇ ಹಂಗೆ ಹೇಳ್ತಿರ್ತೇನ್ರಿ, ಎಲ್ಲ ನಂಬಾರ್ದು ಅಷ್ಟೇ. ಚುನಾವಣೆ ಮುಗಿಮಟ್ಟ ಅಷ್ಟೇ ಇವು ಎಲ್ಲ ಏನ್ ಕೆಲಸ ಆಗಂಗಿಲ್ಲ ನಮ್ಮ ಕಡೆ. ಅವ್ರ್ ಮತ ಹಾಕೊಂಡ್ಬಿಡ್ತಾರೆ, ಎಲ್ಲ ಹಾಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಮಾಡ್ಕೊಟ್ಟಿರ್ತೀರಿ. ಮತ ಹಾಕಿದ ಮೇಲೆ ಗೆದ್ದ ಮೇಲೆ ಏನು ನೆನಪೇ ಇರಂಗಿಲ್ಲ ಅಂತ ನಿಮ್ಗೆ. ಎಲ್ಲ ಒಂದ್ ಟ್ರಿಕ್ ರೀ ಅದು. ಇದು ಮತದಾನ ಮಾಡಕ್ ಅಷ್ಟೇ ರೀ, ಮತ್ತೇನಿಲ್ಲ. ನೀವು ಓಟ್ ಹಾಕ್ತೀರಿ, ನಾವು ಕೇಳ್ತೀವಿ, ನಾವು ಕಿಸೆ ತುಂಬ್ತಿಲ್ಲ ಅಷ್ಟೇ. ಏ ಹಂಗೇನಿಲ್ಲ ಹೋಗಿ ನಡೀರಿ ಮನೆಗೆ ನಡ್ರಿ, ಆಮೇಲೆ ಬರ್ತೀವಿ. ಏ ಪದ್ಮ ಬಾಯಿ ಎಲ್ಲರಿ ಹಾ ರೀ ಬಂದೆ ಏನಾಗಬೇಕಾಗಿತ್ರಿ? ಅದ ಗೌರ್ಮೆಂಟ್ ಇಂದ ಎಲ್ಲಾ ರೊಕ್ಕ ಬಂದಾವ ಚುನಾವಣೆ ಆದ್ಮೇಲೆ. ಹಾ ರೀ ಅದನ್ನ ಹೋಗಿ ಒಂದ್ ಸ್ವಲ್ಪ ಕಿಜೂರ್ದಾಗ ಇಡ. ನಾವ್ ಮತ್ತ ಮುಂದಿನ ತಿಂಗಳ ನಮ್ಮ ಮಗಳು ಮದ್ವಿ ಮಾಡ್ಬೇಕಂತ ಮಾಡೀವಿ. ಮುಂದಿನ ತಿಂಗಳು ರೀ? ಇವಾಗ ಯಾಕೆ ಬೇಕು ಈಗ ಮದುವೆಗೆ? ಅದ ನಿನ್ಗೆಲ್ಲ ತಿಳಿದಿಲ್ಲ, ನಾವ್ ದೊಡ್ಡವರಾಗಿ ನಾವೆಲ್ಲ ಮಾಡೀವಿ. ನೀ ಸುಮ್ಮ ಬರೀ ಹೋಗ ಬ್ಯಾಡ್ರಿ, ಇವಾಗ ಮದುವೆ ಸ್ಕೂಲಿಗೆ ಹೋಗಿ ನೀ ನನ್ ಮಾತು ಕೇಳ್ತೇನೆ, ಯಾರು ಮಾಡ್ತೈತಿ? ಹೋಗಿ ಒಳಗಿಡೋ. ಮುಂದೆ ಏನಾದ್ರು ನಿಮ್ಗ ನೋಡ್ರಿ. ನಡಿ ನೀ ಒಳಗೆ. ಪಪ್ಪ ನಾನು ಟ್ರಿಪ್ಪಿಗೆ ಹೋಗ್ಬೇಕ, ನೀನ ಏನ್ ಟ್ರಿಪ್ ನಿಂದ? Please ಪಪ್ಪ, ಮುಂದಿನ ತಿಂಗಳ ಜೊತೆಗೆ ಎಲ್ಲಾರ್ ಜೊತೆಗೆ ಹೋಗ್ಬೇಕು, ಎಲ್ಲಾರ್ ಕೊಟ್ಟಾರ. ಮುಂದಿನ ತಿಂಗಳ ನಿನ್ ಮದ್ವೆ ಐತಿ, ಅದೆಲ್ಲ ಟ್ರಿಪ್ ಗಿಪ್ ಇಟ್ಕೋಬೇಡ. ನಡಿ. Please ಪಪ್ಪ, ಏ ನಡಿ. please ಪಪ್ಪ. ಕೆಲ್ಸ ಏನಿಲ್ಲ ಹೋಗ್ತಾರೆ. ದೃಶ್ಯ 7 ಪಲ್ಲವಿಯ ಮದುವೆ. ದೃಶ್ಯ 7 ಪಲ್ಲವಿಯ ಮದುವೆಯಾಗಿ ಕೆಲವು ದಿನ ನಂತರ. ರೀ ಚಾ ತಗೋರಿ. ಏ ಚಾ ಅಂತಾರ ಏನಂತ ನೀವು ಒಬ್ಬನ ಅನ್ಸ್ಕೊಂಡ್ರ ನೀವೇ? ಏನದಾರವ ನನ್ ಗಂಡ ಬರೀ ಬೈತಾರ ನನಗ. ಮುಂದಿನ ದೃಶ್ಯ ಪಲ್ಲವಿಗೆ ಶೌಚಿಗೆ ಪ್ರಾಬ್ಲಮ್ ಆಗ್ತಿರ್ತದೆ ಅದು. ರೀ ನಾನ್ ನಿಮ್ಮ ಹತ್ರ ಏನ ಕೇಳ್ಬೇಕಂತ ಬಂದೇನ್ರಿ. ಏನಂದ್ರೆ ರೀ ನನಗ ದಿನ ಬೈಲಿಗೆ ಹೋಗಾಕ ಭಾಳ ಜನ ಅನಿಸ್ಲಿಕ್ಕತ್ತದ. ನೀವ್ ಅದಕ್ಕೆ ಶೌಚಾಲಯ ಕೊಟ್ಟಿಸ್ಕೊಡ್ಬೇಕ್ರಿ ನಂಗ. ಏ ನಮ್ಮ ಮನೆಗೆ ಎಲ್ಲಾರು ಹೊರಗೆ ಹೋಗ್ತಾರೆ, ಅದ್ರ ಏನ್ ಪ್ರಾಬ್ಲಮ್ ಏನ ಮಾಡೋ ಹಂಗಲ್ಲ ರೀ. ಪ್ಲೀಸ್ ನಾ ಹೇಳಿದ್ದನ್ನ ಅರ್ಥ ಮಾಡ್ಕೋರಿ. ಏನ್ ಪ್ರಾಬ್ಲಮ್ ಏನ ಮಾಡೋದು? ಏನವ ನಮ್ಮಪ್ಪ ಚಲೋ ಗಂಡ ತಗೊಂಬಂದ್ ಕಟ್ಟಿದ ಇಂತಾವದ ನೀವ. ಈ ಬೈಲಿಗೆ ಹೋಗ್ಬೇಕ ಯಾವ ಪಲ್ಲವಿ ಪಲ್ಲವಿ ಏನು? ಪಲ್ಲವಿ
ಇವ್ರು ಅವಾಗ ಏನಂತ ಹೇಳ್ಬೇಕು ನನಗೆ. ಆಯ್ತು ತಡ್ರಿ, ಮನೆಗೆ ಬರ್ತೈತೆ ತಡ್ರಿ. ಹಾ ಬರ್ರಿ ಬರ್ರಿ. ಅಯ್ಯೋ ಯಪ್ಪೋ, ಏ ಮೋರ ಬರಿ ಬರಿ ನೋಡಿ ಏನಂತ ನಾವು ಕಡೆ ಇದಾಗಿತ್ತು. ಅಯ್ಯೋ ಯಪ್ಪೋ, ಏನಾಯ್ತು ನಮ್ಮ ಮಗಳಿಗೆ ಇಷ್ಟು ಮುಂದ ಸಾಕಿ ಬೆಳೆಸಿ ಮನೆ ಕಳ್ಸಿ ಏನಾಯ್ತು ಈಗಿದೆ? ಅಪ್ಪ ನಾನ ಒಂದ ನಾಟಕ ಮಾಡಿದೆ ಅಷ್ಟ. ನೀನ ಎಲ್ಲಾ ಜನರಿಗೆ ಮತದಾನದ ವಿಷಯದೊಳಗೆ ಭರವಸೆ ನೀಡಿದಲ್ಲ, ಶೌಚಾಲಯ ಕಟ್ಟಿಸ್ಕೊಡ್ತೀನಿ ಅಂತೇಳಿ ಅದನ್ನ ಮಾಡ್ಲಿಲ್ಲ. ಅದಕ್ಕ ನಿನ್ ಮಗಳಿಗೆ ಈ ಪರಿಸ್ಥಿತಿ ಬಂದ ನೀ ಏನ್ ಮಾಡ್ತೀಯ ಅನ್ನೋದಕ್ ನಾನು ಇದನ್ನ ಮಾಡ್ಬೇಕಾಯ್ತು. ಹಂಗ ಯಾಕೆ ಮಾಡಕ್ ಹೋಗ್ತೀವ? ನೀ ಮೊದ್ಲೇ ಹೇಳಿದ್ರೆ ನಾ ಮಾಡಿಸ್ಕೊಡ್ತಿದ್ದಿಲ್ಲ. ಈಗ ನೀ ಏನೇನ ಭರವಸೆ ಏನೇನ್ ಕೊಟ್ಟಲ್ಲಿ ಎಲ್ಲಾ ಪೂರೈಸ್ತೀರಿ. ನೀ ಎದಕ್ಕೂ ಎದುರಾಕೋಬೇಡ, ಎಲ್ಲಾ ಪೂರೈಸ್ತೇನೆ ಅಂತ. ಸರಿ ಅಪ್ಪ.